ಸರ್ ಅವಕಾಶಕ್ಕೆ ಧನ್ಯವಾದಗಳು. ರಾಜ್ಯದಲ್ಲಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಹಾಗೂ ಸರ್ಕಾರೇತರ ಸಂಸ್ಥೆಗಳಲ್ಲಿ ಸಿ ಮತ್ತು ಡಿ ದರ್ಜೆ ಹುದ್ದೆಗಳನ್ನು ಸ್ಥಳೀಯರಿಗೆ ಮೀಸಲಿಡಬೇಕೆಂದು ಒಂದು ಪ್ರೈವೇಟ್ ಬಿಲ್ಲನ್ನು ನಾನು ಕೊಟ್ಟಿದ್ದೆ ಸರ್. 26 ತಿಂಗಳಾದ ಮೇಲೆ ನನಗೆ ಅವಕಾಶ ಕೊಟ್ಟಿದ್ದೀರಿ ಸಭಾಪತಿಗಳೇ. 26 ತಿಂಗಳಾದ್ಮೇಲೆ ನನಗೆ ಅವಕಾಶ ಕೊಟ್ಟಿದ್ದೀರಿ, ಧನ್ಯವಾದಗಳು. ಧನ್ಯವಾದಗಳು ಸರ್. ಸರ್ ನಮ್ಮ 7 ಕೋಟಿ ಕರ್ನಾಟಕ 7 ಕೋಟಿ ಕನ್ನಡಿಗರು ಸೇರಿದ್ದಾರೆ ಸರ್. ಬೆಂಗಳೂರಿನಲ್ಲೇ 1,40,00,000 ಜನ ಇದ್ದಾರೆ. ಈ ನಮ್ಮ ಕನ್ನಡಿಗರಿಗೆ ಉದ್ಯೋಗನೇ ಸಿಕ್ಕೋದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಕ್ಕೋದಿಲ್ಲ. ಬೆಂಗಳೂರು ಇವತ್ತು ಈ ದೇಶದ 5% ಜನಸಂಖ್ಯೆ ಹೊಂದಿದೆ. ಆದರೆ ಈ ದೇಶದ 10% ಉದ್ಯೋಗ ಇಲ್ಲಿ ಸೃಷ್ಟಿಯಾಗ್ತವೆ. ನಮ್ಮ ರಾಜ್ಯ ಆ ಲೆಕ್ಕಕ್ಕೆ ಡಬಲ್ ಉದ್ಯೋಗ ಸಿಗಬೇಕು ನಮ್ಮವ್ರಿಗೆ. ಯಾಕೆಂದರೆ 5% ಪಾಪ್ಯುಲೇಷನ್ನು, 10% ಎಂಪ್ಲಾಯ್ಮೆಂಟ್ ಜನ್ರೇಷನ್ನು. ಆದರೆ ನಮ್ಮ ಕನ್ನಡಿಗರಿಗೆ ಉದ್ಯೋಗನೇ ಸಿಕ್ಕೋದಿಲ್ಲ. ಅದರಿಂದ ಕರ್ನಾಟಕ ಸರ್ಕಾರ ಏನಾದರೂ ಒಂದು ಇದಕ್ಕೆ ಮಾನದಂಡ ಹಾಕಿ, ಬೇರೆ ರಾಜ್ಯಗಳಲ್ಲಿದೆ, ನಾನು ಅದರ ಉದಾಹರಣೆಗಳು ಕೊಡ್ತೀನಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟಿದೆ ಅಂತ. ನಮ್ಮ ರಾಜ್ಯದಲ್ಲಿ ಇದನ್ನು ತರಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳನ್ನ ಸರ್ಕಾರನ ಕೇಳ್ಕೊಳ್ತೀನಿ ಸರ್. ಯಾಕೆಂದರೆ ಎಲ್ಲ ಉದ್ಯೋಗಗಳು ನಮ್ಮಲ್ಲಿ ಇವತ್ತು ಬೇರೆ ರಾಜ್ಯದವರಿಗೆ ಹೋಗ್ತವೆ. 83ರಲ್ಲೇ ರಾಮಕೃಷ್ಣ ಹೆಗಡೆ ಅವರಿದ್ದಾಗ ಈ ಗಲಾಟೆ ಬಂತು, ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ. ಆವಾಗ ಕನ್ನಡದ ಕಟ್ಟಾಳು ಶ್ರೀಮತಿ ಸರೋಜಿನಿ ಮಹಿಷಿನ ಇದಕ್ಕೊಂದು ಶಿಫಾರಸು ಮಾಡಬೇಕು ಅಂತ ಒಂದು ಕಮಿಟಿ ಮಾಡಿದ್ರು. ಅವರು 83ರಲ್ಲಿ ಹೇಳಿದ್ರೆ 86ರಲ್ಲಿ 59 ಶಿಫಾರಸು ಮಾಡಿ ಒಂದು ವರದಿ ಸಲ್ಲಿಸ್ತಾರೆ. 86ರಲ್ಲಿ ಸಲ್ಲಿಕೆ ಆದ ವರದಿ 88ರಲ್ಲಿ ಡಾಕ್ಟರ್ ವೆಂಕಟೇಶ್ ಕನ್ನಡಿಗ ಅಂತೇಳಿ ಒಂದು ಉದ್ಯೋಗ ಸಮಿತಿ ರಚನೆ ಮಾಡ್ತದೆ. ಆವಾಗ ಅವರು ಈ 59ನ್ನ 45 ಶಿಫಾರಸು ಮಾಡ್ತಾರೆ. ಇದು ಅನುಷ್ಠಾನ ಮಾತ್ರ ಆಗೋದಿಲ್ಲ. ಕಾಯ್ದೆ ಆಗ್ತದೆ, ಇದರ ಕನ್ನಡಿಗರ ಕೆಲಸ ಸಿಗಬೇಕು ಅಂತ ಆಗ್ತದೆ, ಆದರೆ ಉದ್ಯೋಗ ಮಾತ್ರ ಸಿಕ್ಕೋದಿಲ್ಲ ಯಾರಿಗೂ. ಬರೀ ಕನ್ನಡ ಕನ್ನಡ ಅಂತ ಹೇಳೋರಿಗೆ ನಾವು ಅವ್ರಿಗೇನು ಮಾಡೋದಿಲ್ಲ. ನಾನು ಹೋದ ಸಾರಿನೂ ಹೇಳಿದ್ದೆ, ಬೆಮಲ್ನಲ್ಲಿ ಈ KGF ಮೈಸೂರು ಬೆಂಗಳೂರಲ್ಲಿ 119 ಹುದ್ದೆ ಕಾಲ್ಫರ್ ಮಾಡಿದ್ರೆ 119 ಹುದ್ದೆನೂ ಬೇರೆಯವ್ರಿಗೆ ಹೋಯ್ತು. ಕರ್ನಾಟಕದವ್ರು ಅಪ್ಲೈ ಕೂಡ ಮಾಡೋಕ್ಕಾಗಲಿಲ್ಲ. ಕಡೆಗೆ ನಮ್ಗೆ CND ಹುದ್ದೆ ದರ್ಜೆನಲ್ಲಿ ಕೂಡ ನಮಗೆ ಬೇಕಾದಂಥ ಮಾನ್ಯತೆ ಸಿಗ್ತಾ ಇಲ್ಲ ಸಭಾಪತಿಗಳೇ. ಕರ್ನಾಟಕದಲ್ಲಿ ಈಗ ಬಹುರಾಷ್ಟ್ರೀಯ ಕಂಪ್ನಿಗಳು ಖಾಸಗಿ ವಲಯದಲ್ಲಾಗ್ಬೋದು, ವಿವಿಧ ಹುದ್ದೆಗಳ ಮೂಲ ಪ್ರಕಾರ AB ಹುದ್ದೆಗಳಲ್ಲಿ 76% ಪರಭಾಷಿಕರಿದ್ದಾರೆ. ಅದೇ ರೀತಿ C ಮತ್ತು D ಹುದ್ದೆಗಳಲ್ಲಿ 58% ಬೇರೆಯವರೇ ಇದ್ದಾರೆ. 100ಕ್ಕೆ ಈ ದೇಶದಲ್ಲಿ 100ಕ್ಕೆ 12 ಜನ ಕರ್ನಾಟಕಕ್ಕೆ ಉದ್ಯೋಗ ಹುಡ್ಕೊಂಬರ್ತಾರೆ ಸರ್. ಇದು ಇಂಥ ನಗರ, ಇಂಥ ರಾಜ್ಯ. ನಾನು ಇದಕ್ಕೆ ಮೊದಲು ಹೇಳಿದ್ದೆ, ನಮ್ಮ ಕಾಂಗ್ರೆಸ್ ಸರ್ಕಾರ SM ಕೃಷ್ಣ ಅವ್ರ ಕಾಲದಲ್ಲಿ IT BT ತಂದಿದ್ದರಿಂದ ಇವತ್ತು 40 ಲಕ್ಷ ಜನ ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ 1 ಲಕ್ಷ ರೂಪಾಯಿಗಿಂತ ಹೆಚ್ಚಿಗೆ ಸಂಬಳ ತಗೊಳ್ಳೋರು ಕರ್ನಾಟಕದಲ್ಲಿದ್ದಾರೆ. ಆದರೆ ದುರ್ದೈವ, ಕರ್ನಾಟಕದವ್ರಿಗೆ ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇಲ್ಲ. ಸರ್ಕಾರ ಈ ನಿಟ್ಟಿನಲ್ಲಿ ಬೇರೆ ಬೇರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇದೆ, ನಬಾರ್ಡ್ ಇದೆ, ಅದರಲ್ಲೆಲ್ಲ ನಮ್ಮಲ್ಲಿ ಬ್ರ್ಯಾಂಚ್ಗಳಿದೆ. ಆದರೆ ನಮ್ಮ ಕನ್ನಡದವ್ರು ಯಾರೂ ಇರೋದಿಲ್ಲ. ಈಗ ಒಂದೊಂದು ಬ್ಯಾಂಕ್ ಹೋದ್ರೆ ನೀವು ಕನ್ನಡ ಮಾತಾಡೋರಿಗೆ ಏನು ಹೇಳಬೇಕು ಅಂತ ಕೂಡ ಗೊತ್ತಾಗೋದಿಲ್ಲ ಸರ್ ಹಳ್ಳಿ ಭಾಗದಲ್ಲಿ. ಅದೇನು ನಮ್ಮ ತೊಂದರೆ ಅಲ್ಲ, ಅಥವಾ ಬ್ಯಾಂಕ್ ನೋಡೋದು ತಪ್ಪಲ್ಲ, ಆಪ್ಷನಲ್ಲಿ ಹಾಕಿರ್ತಾರೆ, ಅವ್ರಿಗೆ ಆ ಭಾಷೆನೇ ಬರೋದಿಲ್ಲ. ನಾವು 100 ರೂಪಾಯಿ ಕೊಡಿ ಅಂತ ಕೇಳೋಕ್ಕಾಗಲ್ಲ, ಒಂದು ಚೆಕ್ ಬುಕ್ ಕೊಡಿ ಅಂತ ಕೇಳೋಕ್ಕಾಗಲ್ಲ. ಇದೇ ಕೆಲಸ ರೈಲ್ವೆ ಸ್ಟೇಷನ್ನು, ಏರ್ಪೋರ್ಟು ಎಲ್ಲ ಕಡೆ ಇದೇ ಥರ ಆಗ್ತಾಯಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಏನಾದರೂ ಒಂದು ನಿರ್ದಿಷ್ಟವಾದ ಕ್ರಮ ತಗೋಬೇಕು. ಯಾಕೆಂದರೆ ಸರೋಜಿನಿ ಮಹಿಷಿ ಅವ್ರ ವರದಿ ಬಂದು, ಸರ್ ಬೆಳಗ್ಗೆ ಹಿಂಗೆ ಹೇಳಿದ್ರಿ, ನಾನು ಕಟ್ ಮಾಡಿಬಿಟ್ಟೆ ಅರ್ಧ ಗಂಟೆ. ನೀವು ಮಾತಾಡ್ರಿ, ನೀವು ಹೇಳಿ. ಸರೋಜಿನಿ ಮಹಿಷಿ ವರದಿ ಕೊಟ್ಟು 30 ವರ್ಷ ಆಗಿದೆ ಸರ್. ಸರ್ಕಾರ ಇದನ್ನು ಗಣನೆಗೆ ತಗೊಂಡು ನಮ್ಮವ್ರಿಗೆಲ್ಲ ಆಯ್ತು ಸರ್, ನಾನು ಬೇಗ ಮುಗಿಸ್ಬಿಡ್ತೀನಿ. ಈಗ ಆಂಧ್ರ ಪ್ರದೇಶದಲ್ಲಿ ಸರ್
ನೀವು ಒಂದೆರಡು ಹೇಳ್ಬಿಟ್ಬಿಟ್ಟು ಹೇಳಿ ಹೇಳಿ. ಸರ್, ರಾಜ್ಯಗಳಲ್ಲಿ ಇದು ಇಂಪ್ಲಿಮೆಂಟ್ ಆಗಿದೆ ಆಲ್ರೆಡಿ. ಗೌರ್ಮೆಂಟ್ ಆಫ್ ಆಂಧ್ರ ಪ್ರದೇಶ್ ಆಂಧ್ರದಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ 2019-22ರಲ್ಲಿ. ಮಹಾರಾಷ್ಟ್ರದಲ್ಲಿ 80% ಕೊಡಬೇಕು ಅಂತಿದೆ. ಆಂಧ್ರ ಪ್ರದೇಶಲ್ಲಿ 22nd July a bill to provide 75% of employment to local candidates in the industries and factories and the matters connected there with the incidental thereto. ತಮಿಳುನಾಡಿನಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಒರಿಸ್ಸಾದಲ್ಲಿದೆ. ನಾನೇನು ಹೇಳ್ತೀನಿ, ಸರ್ಕಾರ ಒಂದು ನಿಯೋಗ ಮಾಡಿ ಬೇರೆ ರಾಜ್ಯಗಳಿಗೂ ಕಳಿಸಿ, ಅಲ್ಲಿ ಕೊಟ್ಟಿದ್ರೆ ನಮ್ಮಲ್ಲಿ ಯಾಕೆ ಕೊಡಬಾರ್ದು? ಒಂದು ಅಟ್ಲೀಸ್ಟ್ ಪರೀಕ್ಷೆಯನ್ನು ಮಾಡಿ ಇದಕ್ಕೊಂದೇನಾದರೂ ಒಂದು ಸಂಧಾನ ಕೊಡಬೇಕು. ಅಟ್ಲೀಸ್ಟ್ ಇವತ್ತು ಅವಕಾಶ ಕೊಟ್ಟಿದ್ದೀರಿ. ನಾನು ಮುಂದೆ ಇನ್ನೂ ವಿಸ್ತೃತವಾಗಿ ಮಾತಾಡ್ತೀನಿ. ಏನೋ ಅರ್ಜೆಂಟು ಅಂತಾರೆ. ಇದನ್ನು ಸ್ವಲ್ಪ ಗಣನೆಗೆ ತೊಗೊಬೇಕು ಅಂತ ಸರ್ಕಾರಕ್ಕೆ ಎಲ್ಲರೂ ಸೇರಿ, ಇದರಲ್ಲಿ ನಾನೊಬ್ಬನೇ ಅಂತಲ್ಲ, ಸದನದ ಎಲ್ಲ ಸದಸ್ಯರು ಕನ್ನಡಿಗರ ಪರವಾಗಿ ಇದಕ್ಕೊಂದು ಮಾತಾಡ. ಸಭಾನಾಯಕರು ಮನೆ ಸಭಾಪತಿಗಳು ಒಂದೇ ಒಂದು ಸಭಾನಾಯಕರು ಕೂಡ ಒಂದೇ ನೀ ಕೂಡ ನೀ ಹೇಳ್ತೀನಿ, ನೀ ಕೂತ್ಕೊಂಡು ಆಮೇಲೆ ಹೇಳ್ತೀನಿ. ಮಂಡನೆ ಮಾಡಿದ UB ಸನ್ಮಾನ್ಯ ಕೂಡ ನೀ ನವೀನ್ ಕುತ್ಕೋಣ ಹೇಳ್ತೀನಿ. ಅಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಾದ UB ವೆಂಕಟೇಶ್ ಅವರು ಕನ್ನಡ ಭಾಷೆ, ಕನ್ನಡ ಭಾಷಿಕರ ಬಗ್ಗೆ ನಮಗೆ ನಮ್ಮ ನಾಡಿನಲ್ಲೇ ಆಗ್ತಕ್ಕಂಥ ಅನಾನುಕೂಲತೆ ಬಗ್ಗೆ ಸಾಕಷ್ಟು ಆಕ್ರೋಶದಿಂದ ಸರೋಜಿನಿ ಮಹಿಷಿಯವರ ಹಳೆ ವರದಿಯನ್ನು ಇಟ್ಕೊಂಡು ನಾವು ಮಾಡಿರ್ತಕ್ಕಂಥ ಹಲವು ಕ್ರಮಗಳು ಇನ್ನೂ ಹೆಚ್ಚು ಪರಿಣಾಮಕಾರಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈಗೇನು ಪ್ರಸ್ತಾಪ ಮಾಡಿದ್ದಾರೆ, ಆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ರೊಳಗೆ ಸಾಕಷ್ಟು ಅರ್ಥ ಇದೆ ಹಾಗೂ ಗಂಭೀರತೆಯಿಂದ ನಾವು ತೆಗೆದುಕೊಳ್ಳಲೇಬೇಕು. ಈಗ ಅವರು ಅದನ್ನ ಪ್ರಸ್ತಾಪ ಮಾಡಿದರೆ ಇದು ಚರ್ಚೆ ಪೂರ್ಣ ಆದಮೇಲೆ ಪೂರ್ಣವಾಗಿರ್ತಕ್ಕಂಥ ಉತ್ತರವನ್ನು ಸರ್ಕಾರ ಕೊಡ್ತದೆ. ನವೀನ